सवा एतस्य संद्रष्टुः शक्तिः सदसदात्मिका माया नाम महाभाग ययेदं निर्ममे विभुः। अथातः आषाढमासस्य पूर्णिमायां तिथौ भागवते द्वितीये स्कन्धे तृतीये स्कन्धे षष्ठे अध्याये तृतीयः श्लोकः अद्य व्याख्यास्यते। गुरुपूर्णिमायाम् अस्यां तिथौ जगद्गुरुं दत्तकपिल व्यास हयग्रीवादि विविधरूपैः नैकानि शास्त्राणि रचयित्वा तानेव ब्रह्मादिभ्यः अन्येभ्यश्च जीवेभ्यः उपदिष्टवन्तं जगद्गुरुं नत्वा सोऽयं भागः उपक्रम्यते। आषाढमासದ पूर्ಣಿಮಾ ಗುರುಪೂರ್ಣಿಮಾ ದಿನ ಇವತ್ತು. ಜಗದ್ಗುರುವಾದ ಜಗತ್ತೆಲ್ಲದಕ್ಕೂ ಜ್ಞಾನೋಪದೇಶ ಮಾಡಿದ ದತ್ತ ಕಪಿಲ ವೇದವ್ಯಾಸ ಹಯಗ್ರೀವಾದಿ ರೂಪದ ಭಗವಂತನನ್ನು ನಾವು ಸ್ಮರಿಸಿಕೊಂಡು ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 3ನೇ ಶ್ಲೋಕದಿಂದ ಆರಂಭಿಸಿ ಈ ಭಾಗವನ್ನು ನೋಡಬೇಕು. ಈ ಭಗವಂತ ತನ್ನ ಮಾಯೆಯ ಮೂಲಕ ಈ ಪ್ರಪಂಚದ ಸೃಷ್ಟಿಯನ್ನು ಮಾಡ್ತಾನೆ. ಮಾಯೆ ಅಂದರೆ ಭಗವಂತನ ಅಧೀನವಾದ ಜಡ ಪ್ರಕೃತಿ ಹಾಗೆ ಚೇತನ ಪ್ರಕೃತಿ. ಇವರಿಬ್ಬರಿಗೂ ಪ್ರಕೃತಿ ಅಂತ ಹೆಸರಿದೆ, ಮಾಯಾ ಅಂತಲೂ ಹೆಸರಿದೆ. ಮಯ ಅಂದರೆ ಭಗವಂತ, ಸರ್ವೋತ್ತಮನಾದ ಭಗವಂತ. ಅವನ ಅಧೀನವಾದ್ದರಿಂದ ಪ್ರಕೃತಿಗೂ ಕೂಡ ಮಾಯಾ ಅಂತ ಹೆಸರಿದೆ. ಈ ಇಬ್ಬರೂ ಮಾಯೆಯರನ್ನು ಉಪಯೋಗ ಮಾಡಿಕೊಂಡು ಭಗವಂತ ಈ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಶ್ಲೋಕಗಳಿಗೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನು ಈಗ ನೋಡೋಣ. ಸಂದ್ರಷ್ಟು ಸರ್ವದರ್ಶನ ಶಕ್ತಿಮತಃ, ಸಮಸ್ತ ಪ್ರಪಂಚದ ಒಳ ಹೊರಗು ಎಲ್ಲವನ್ನೂ ತಿಳಿದವನು, ನಿತ್ಯಾನಿತ್ಯ ಅನಿಸಿಕೊಂಡಿರುವಂಥ ಈ ಜಡ ಪ್ರಕೃತಿ, ಅಸಂಸೃಷ್ಟ ಚೇತನ, ಅಸಂಸೃಷ್ಟ ಅನಿತ್ಯ ವಸ್ತುಗಳು ಅಂತ ಕರೆಸಿಕೊಂಡಿರುವಂಥ ಮಹತ್ ಮೊದಲಾದ 24 ತತ್ವಗಳು, ಹಾಗೆ ಸಂಸೃಷ್ಟ ಅನಿತ್ಯ ಅನಿಸಿಕೊಂಡಿರುವಂತಹ ಬ್ರಹ್ಮಾಂಡ ಮತ್ತು ಅದರೊಳಗಿರುವ ಎಲ್ಲ ವಸ್ತುಗಳು, ಇದೆಲ್ಲವೂ ಭಗವಂತನಿಗೆ ಯಾವತ್ತೂ ಕೂಡ ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ತಿಳಿದಂಥ ಸಂಗತಿ. ಜಡವಾದ ಪ್ರಕೃತಿಯನ್ನು ಶಾಸ್ತ್ರದಲ್ಲಿ ನಿತ್ಯಾನಿತ್ಯ ಅಂತ ಹೇಳ್ತಾರೆ, ತತ್ವಸಂಖ್ಯಾನ ಮೊದಲಾದ ಕಡೆ. ಸೂಕ್ಷ್ಮ ರೂಪದಿಂದ ನಿತ್ಯ, ಸ್ಥೂಲ ರೂಪದಿಂದ ಅನಿತ್ಯ. ಈ ಮಹತ್ತತ್ವ ಮೊದಲಾದದ್ದೇನಿದೆ ಅದು ಕೇವಲ ಅನಿತ್ಯ, ಆದರೆ ಅಸಂಸೃಷ್ಟವಾದ ಅನಿತ್ಯ ಅಂತ ಹೀಗೆ ಅದಕ್ಕೆ ವಿಭಾಗ ಇದೆ. ಮಹತ್ತತ್ವ ಮೊದಲಾದ 24 ಕೂಡ ಅಸಂಸೃಷ್ಟವಾದ ಅನಿತ್ಯ ಅಂತ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಅದರ ಮುಂದೆ ಬರುವಂಥದ್ದು ಸಂಸೃಷ್ಟವಾದ ಅನಿತ್ಯ, ಈ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದೊಳಗಿನ ವಸ್ತುಗಳು. ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳು ಕಾರಣ ರೂಪದಿಂದಲೂ ಕಾರ್ಯರೂಪದಿಂದಲೂ ಅನಿತ್ಯ. ಆದ್ದರಿಂದ ಅವನ್ನ ಸಂಸೃಷ್ಟ, ಚೆನ್ನಾಗಿ ಸೃಷ್ಟಿಸಲ್ಪಟ್ಟಂಥದ್ದು ಅನಿತ್ಯ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದರೆ ಮಹತ್ತತ್ವ ಮೊದಲಾದ 24 ಕಾರಣ ರೂಪದಿಂದ, ಸೂಕ್ಷ್ಮ ರೂಪದಿಂದ ಯಾವತ್ತೂ ನಿತ್ಯವೇ. ಕೇವಲ ಸ್ಥೂಲ ರೂಪದಿಂದ ಮಾತ್ರ ಅದು ಅನಿತ್ಯ. ಆದ್ದರಿಂದ ಅವುಗಳನ್ನು ಅಸಂಸೃಷ್ಟ ಅಂದರೆ ಸಂಸೃಷ್ಟವಲ್ಲ. ಸಂಸೃಷ್ಟವಾದಂತಹ ಬ್ರಹ್ಮಾಂಡಾದಿಗಳಂತೆ ಇದು ಸಂಸೃಷ್ಟವಲ್ಲ, ಅಸಂಸೃಷ್ಟ, ಆದರೆ ಅನಿತ್ಯ ಅಂತ ಹೇಳಿದ್ದಾರೆ.
ಇದೆಲ್ಲವೂ ಕೂಡ ಆತನಿಗೆ ಗೊತ್ತು, ಭಗವಂತನಿಗೆ. ಆದ್ದರಿಂದ ಆತ ಸಂದ್ರಷ್ಟ. ಅಲ್ಲಿ ಮಾಯಾ ಅಂದರೆ ನಾರಾಯಣನ ಜೊತೆಗೆ ಪ್ರಳಯ ಕಾಲದಲ್ಲಿ ಸಾಯುಜ್ಯವನ್ನು ಹೊಂದಿ ಮಲಗಿರುವ ಶಕ್ತಿ ಏನಿದ್ದಾಳೆ ಅವಳೇ ಮಾಯಾ ಅಂತ ಬರೆದಿದ್ದಾರೆ ವಿಜಯಧ್ವಜರು. ಭಗವಂತನ ಜೊತೆಗೆ ಸಾಯುಜ್ಯವನ್ನು ಹೊಂದುವುದು ಅಂದರೆ ಅಲ್ಲಿ ಸಾಯುಜ್ಯ ಎಂಬ ಮೋಕ್ಷ ಅಂತ ಏನು ಅರ್ಥ ಅಲ್ಲ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಏನು 4 ಥರದ ಮೋಕ್ಷಗಳನ್ನು ಹೇಳ್ತಾರೆ. ಆ ಮೋಕ್ಷ ಅಂತ ಅರ್ಥ ಅಲ್ಲೇ ಅಲ್ಲ. ಅದಕ್ಕೆ ಮೋಕ್ಷ ಅಂತನೂ, ಮೋಕ್ಷದ ಯಾವ ವಿಭಾಗವೂ ಸಾಯುಜ್ಯ ಎಂಬ ಶಬ್ದದಿಂದ ಇಲ್ಲಿ ವಾಚ್ಯ ಅಲ್ಲ. ಮೋಕ್ಷ ಅನ್ನುವುದೇ ವಾಚ್ಯ ಅಲ್ಲ. ಅಲ್ಲಿ ಭಗವಂತನ ಜೊತೆಗೆ ಸಾಯುಜ್ಯವನ್ನು ಪಡೆದಿರುವುದು ಅಂದರೆ ಭಗವಂತನ ಜೊತೆಗೆ ಏಕಾಂತದ ರತಿಯನ್ನು ಪಡೆದಿರುವಂತಹ ರಮಾದೇವಿ ಅಂತ ಅದರ ಅರ್ಥ. ಸಾಯುಜ್ಯ ಅಂದರೆ ಒಟ್ಟಿಗೆ ಸ್ವರೂಪದಿಂದ ಬೆರೆತು ಹೋದವಳು, ಭಗವಂತನ ಜೊತೆಗೆ ಗಾಢವಾಗಿ ಬೆರೆತವಳು ಅಂತ ಅರ್ಥ. ಸಯುಕ್ ಅಂದರೆ ಚೆನ್ನಾಗಿ ಬೆರೆಯುವುದು ಅಂತಲೇ ಅರ್ಥ. ಅದು ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಅನೇಕ ಜನ ದೇವತೆಗಳು ಭಗವಂತನ ದೇಹದೊಳಗೆ ನಿಂತ್ಕೊಂಡು ಅಲ್ಲೇ ಇದ್ದು ಮುಕ್ತರಾದ ಮೇಲೆ ಭಗವಂತನ ದೇಹದೊಳಗೆ ಇದ್ದು ಸುಖ ಅನುಭವಿಸ್ತಾರೆ. ಹೊರಗಿದ್ದು ಸುಖ ಅನುಭವಿಸುವವರಿಗಿಂತ ಭಗವಂತನ ದೇಹದ ಒಳಗೆ ಇದ್ದು ಸುಖ ಅನುಭವಿಸುವವರಿಗೆ ಒಳಗೆ ಇರುವಂಥ ದೇವತೆಗಳಿಗೆ ಹೆಚ್ಚು ಸುಖ. ಅದರಿಂದಲೇ ಭಗವಂತನ ಲೋಕದಲ್ಲಿ ಇರುವವರು ಸಾಲೋಕ್ಯ ಮುಕ್ತಿಯನ್ನು ಪಡೆದವರು. ಅದಕ್ಕಿಂತ ಹೆಚ್ಚಿನ ಮುಕ್ತಿ ಭಗವಂತನ ಸಮೀಪ ಇರುವವರಿಗೆ, ಅವರಿಗೆ ಸಾಮೀಪ್ಯ ಮುಕ್ತಿ ಅಂತ ಕರೀತಾರೆ. ಅದಕ್ಕಿಂತ ಹೆಚ್ಚಿನ ಮುಕ್ತಿ ಸಾರೂಪ್ಯ, ಭಗವಂತನಂತೆಯೇ ರೂಪ ತೊಟ್ಟು ಓಡಾಡುವವರನ್ನು, ಚತುರ್ಭುಜ, ನೀಲವರ್ಣ, ಪೀತವಸ್ತ್ರ ಇತ್ಯಾದಿಗಳನ್ನು ಹುಟ್ಟು ಓಡಾಡುವವರನ್ನು ಸಾರೂಪ್ಯ ಮುಕ್ತಿ ಪಡೆದವರು ಅಂತ ಕರೀತಾರೆ. ಅದಕ್ಕಿಂತ ಗಾಢವಾದ ಮುಕ್ತಿ ಅಂದರೆ ಸಾಯುಜ್ಯ ಅಂತ. ಭಗವಂತನ ದೇಹದ ಒಳಗೆ ಇದ್ದು ಭಿನ್ನರೇ ಆಗಿರ್ತಾರೆ, ಆದರೆ ಭಗವಂತನ ದೇಹದ ಒಳಗಿರ್ತಾರೆ. ಒಳಗಿದ್ದು ಸುಖ ಅನುಭವಿಸುವವರನ್ನು ಸಾಯುಜ್ಯ ಮುಕ್ತಿ ಪಡೆದವರು ಅಂತಾರೆ. ಆದರೆ ಇಲ್ಲಿ ರಮಾದೇವಿಗೆ ಸಂಬಂಧಪಟ್ಟಂತೆ ಅದು ಸಾಯುಜ್ಯ ಅಲ್ಲ. ಇಲ್ಲಿ ಸಾಯುಜ್ಯ ಅಂದರೆ ದೇವತೆಗಳು ಹೇಗೆ ಮುಕ್ತರಾದ ಮೇಲೆ, ಹಿಂದೆ ಸಂಸಾರದಲ್ಲಿ ಬದ್ಧರಾಗಿದ್ದವರು ಮುಕ್ತರಾದ ಮೇಲೆ ಭಗವಂತನ ಅಂಗಾಂಗದೊಳಗೆ ಸೇರಿಕೊಂಡು ಹೇಗೆ ಸುಖ ಅನುಭವಿಸ್ತಾರೆ ಭಿನ್ನರೇ ಆಗಿ, ಹಾಗೆ ಲಕ್ಷ್ಮೀದೇವಿ ಈ ಪ್ರಳಯ ಕಾಲದಲ್ಲಿ ಈ ಹಿಂದಿನ ನಾವು ನೋಡಿರುವಂತೆ ಭಗವಂತನ ಜೊತೆಗೆ ಸಾಯುಜ್ಯವನ್ನೇ ಪಡೆದಿರ್ತಾಳೆ. ಅವರ ಅಂಗಾಂಗಗಳು ಬೆರೆತು ಹೋಗಿರ್ತವೆ ಅಂತ ಆ ಗಾಢವಾದ ಅವರ ಆ ಸಂಗಮವನ್ನು, ರತಿಯನ್ನು ವರ್ಣನೆ ಮಾಡಿದ್ದಾರೆ. ಸಾಯುಜ್ಯ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ ಅದು ಕಾರಣ. ಅದು ಮುಕ್ತಿ ಅಲ್ಲದೆ ಹೋದ್ರೂ ಸರ್ವಾಂಗಗಳ ಸಾಮರಸ್ಯ ಲಕ್ಷ್ಮೀನಾರಾಯಣರಿಗೆ. ಅವಳ ಜೊತೆ ಇರ್ತಾನೆ. ಅವನು ಸರ್ವಪ್ರಧಾನ ಆದ್ದರಿಂದ ಮಯ ಅಂದರೆ ಪ್ರಧಾನ ಅಂತ ಅರ್ಥ. ಅವನಿಗೆ ಸಂಬಂಧಪಟ್ಟವಳು, ಅವನ ವಶಳಾದವಳು, ಆದ್ದರಿಂದ ಅವಳು ಮಾಯಾ. ಅದು ಜಡಾತ್ಮಕವಾದ ಶಕ್ತಿ ಮತ್ತು ಚೇತನ ಅಂತ ಹೀಗೆ 2 ಥರದಿದ್ದದ್ದು ನಮ್ಗೆ ಗೊತ್ತಿದ್ದೇ ಇದೆ. ಈ ಜಡವನ್ನು ಚೇತನವನ್ನು ಎರಡನ್ನೂ ಉಪಯೋಗ ಮಾಡಿಕೊಂಡು ಭಗವಂತ ಸೃಷ್ಟಿಯನ್ನು ಸೃಷ್ಟಿಸ್ತಾನೆ. ಅದು ಸದಸದಾತ್ಮಿಕ, ಕಾರ್ಯಕಾರಣ ರೂಪವಾದದ್ದು ಅಂತ ಹೀಗೆ ಅದರ ಅರ್ಥ ಹೇಳ್ತಾರೆ. ಯಾದವಾರ್ಯರು ಜಗದ್ವ್ಯಾಪಾರಂ ವಿಹಾಯ ಭಗವತ್ ಸಮೀಪೆ ಏವರಮತೆ, ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ಬದಿಗೊತ್ತೆ ಭಗವಂತನ ಸಮೀಪದಲ್ಲಿಯೇ ಅಂತ ಬರೆದಿದ್ದಾರೆ. ಸಮೀಪ ಅನ್ನುವುದಕ್ಕಿಂತ ಭಗವಂತನ ಅಂಗಾಂಗದೊಳಗೆ ಸೇರಿಕೊಂಡು ಅವಳು ಸುಖ ಅನುಭವಿಸ್ತಾಳೆ ಮತ್ತು ಅವಳು ಪರಿಣಾಮ ಶೂನ್ಯಳಾದವಳು, ಹೀಗದರ ಅರ್ಥ. ಇಲ್ಲಿ ಶಕ್ತಿ ಅಂದರೆ ಹಿಂದೆ ಹೇಳಿದಂತೆ ಆತನ ಹೆಂಡತಿ ಅಂತಲೇ ಅರ್ಥ. ಶಕ್ತಿ ಅನ್ನೋ ಶಬ್ದಕ್ಕೆ ಆಚಾರ್ಯರು ಕೊಟ್ಟಿರುವಂಥ ಕೋಶ ನಾವೇನು ಕಳೆದ ದಿವಸ ನೋಡಿದ್ವಿ, ಶಕ್ಯತ್ವಾತ್ ಶಕ್ತಯೋ ಭಾರ್ಯ ಅಂತ. ಅದಲ್ಲದೆ ಹೋದ್ರೂ ಶಕ್ತಿ ಅಂದರೆ ಸಾಮಾನ್ಯವಾಗಿ ಸ್ತ್ರೀ ಅಂತ ಅರ್ಥ ಇವತ್ತಿಗೂ ಕೂಡ ಕೋಶದಲ್ಲಿ ಇದ್ದೇ ಇದೆ. ಹೆಂಡತಿ ಅನ್ನೋ ಅರ್ಥವನ್ನು ಆಚಾರ್ಯರು ನಿರ್ದಿಷ್ಟವಾಗಿ ತೋರಿಸಿದಾರಷ್ಟೆ. ಜಡ ಪ್ರಕೃತಿ ಅನ್ನುವುದು ಕಾರಣ, ಈ ಮಹದಾದಿ ತತ್ವಗಳು ಕಾರ್ಯ. ಕಾರ್ಯವನ್ನು ಸತ್ ಅಂತಲೂ ಕಾರಣವನ್ನು ಅಸತ್ ಅಂತಲೂ ಹೇಳ್ತಾರೆ. ಅಸತ್ ಅಂದರೆ ಅವ್ಯಕ್ತ, ಕಾರಣ ಯಾವತ್ತೂ ಅವ್ಯಕ್ತವಾಗಿರ್ತದೆ. ಕಾರ್ಯ ಮಾತ್ರ ನಮಗೆ ಸ್ಥೂಲ ರೂಪದಿಂದ ಕಣ್ಣಿಗೆ ಕಾಣಿಸ್ತಿರ್ತದೆ.
ಹೀಗೆ ಸದಸದಾತ್ಮಿಕ ಅಂದರೆ ಕಾರ್ಯಕಾರಣ ರೂಪವಾದ ಈ ಸೃಷ್ಟಿ, ಕಾರ್ಯಕಾರಣ ರೂಪವಾದ ಈ ಪ್ರಕೃತಿ ಅಂತ ಅರ್ಥ. ಅದಕ್ಕೆ ಅಸಂಸೃಷ್ಟವಾದ ಮಹದಾದಿ ತತ್ವಗಳು ಅಂತ ನಾನು ಹೇಳಿದ್ದೆ. ಅವಳು ಅದೇ ಪ್ರಕೃತಿ, ಜಡವಾದ ಪ್ರಕೃತಿ. ಚೇತನ ಪ್ರಕೃತಿ ಬಗ್ಗೆ ಮುಂದೆ ಹೇಳೋಣ. ಅವಳು ಕಾರಣ ರೂಪಳೂ ಹೌದು, ಪ್ರಕೃತಿ ರೂಪಳೂ ಹೌದು, ಪ್ರಕೃತಿಯಿಂದ ಹುಟ್ಟಿದ ಮಹತ್ತತ್ವಾದ ರೂಪಳೂ ಹೌದು. ಯಾಕೆಂದರೆ ಮಹತ್ತತ್ವ ಮೊದಲಾದವುಗಳು ಕೂಡ ಸೂಕ್ಷ್ಮ ರೂಪದಿಂದ ಪ್ರಕೃತಿಯಲ್ಲಿ ಮೊದಲು ಇದ್ದೇ ಇದ್ದವು. ಸೃಷ್ಟಿಯ ಬಳಿಕ ಸ್ಥೂಲ ರೂಪ ಪಡ್ಕೊಂಡಿವೆ ಅಷ್ಟೆ. ಆದ್ದರಿಂದಲೇ ಅವಳು ಕಾರಣವಾದ ಪ್ರಕೃತಿ ಸ್ವರೂಪಳೂ ಹೌದು, ಕಾರ್ಯವಾದ ಮಹತ್ತತ್ವಾದ ರೂಪಗಳೂ ಹೌದು ಅಂತ ಅವಳನ್ನ ವರ್ಣನೆ ಮಾಡ್ತಾರೆ. ಇನ್ನೊಬ್ಬಳು ಲಕ್ಷ್ಮೀದೇವಿ, ಆ ಜಡ ಪ್ರಕೃತಿಗೆ ಅಭಿಮಾನಿನಿಯಾದವಳು ಅವಳು. ಹೀಗೆ ಇವತ್ತು 2 ಶ್ಲೋಕಗಳನ್ನು ನೋಡಿದ್ದೇವೆ. 3ನೇ ಸ್ಕಂದದ 6ನೇ ಅಧ್ಯಾಯದ 3ನೇ ಶ್ಲೋಕ ಇವತ್ತು ಸಮಾಪ್ತ ಆಗಿದೆ. ಒಂದೇ ಶ್ಲೋಕವನ್ನು ನೋಡಿದ್ದೇವೆ, ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ. ಶ್ರೀ ಗುರುತಮಾರ್ಪಣಮಸ್ತು.